ಸರ್ ಇದೆಲ್ಲ ನಂಬ್ತೀರಾ ಈ ಕಾಲದಲ್ಲೂ ನೀವು ಅಂದಾಗ, ನೋಡು ಸಾಕ್ಷಿ ನಾನು ನಂಬೋದಲ್ಲ, ಸ್ವತಃ ನಾನು ಅನುಭವಿಸ್ತೀನಿ ಸರ್, ನನಗೆಲ್ಲ ಇದ್ರ ಮೇಲೆಲ್ಲ ನಂಬಿಕೆ ಇಲ್ಲ ಅಂದಾಗ, ಬೇಡ ಸಾಕ್ಷಿ ಇದು ಬಿಟ್ಟು ಬೇರೆ ಯಾವ್ದಾರ ಪ್ರಾಪರ್ಟಿ ಇದ್ದರೆ ಹೇಳು, ಬಂದು ರಿಪೋರ್ಟ್ ಮಾಡು ನಾಳೆ ಬೆಳಿಗ್ಗೆ ಅಂತಲೇ ಹೇಳ್ದ. ಇಲ್ಲ ಸರ್ ಇದ್ರ ಬಗ್ಗೆ ನೋಡಿ ಸಾಕ್ಷಿ ತುಂಬ ಹಠ ಮಾಡ್ಬೇಡ ಅಂತ ಅರವಿಂದ್ ಸರ್ ಕೋಪ ಅರವಿಂದ್ ಸರ್ ಕೋಪ ಮಾಡ್ಕೊಂಡಿದ್ದು ನೋಡಿ ಈ ಕಡೆ ಅದಿತಿ ಮತ್ತು ಅವರು ಮನೀಶ್ ಇಬ್ಬರು ಬಗ್ಗೆ ನೋಡ್ತಾ ಇರ್ತಾರೆ. ಇವರಿಬ್ಬರು ಜಗಳ ಆಡ್ತಾ ಇರೋದು ಇಲ್ಲಿಂದ ಬೈದು ಕಳಿಸ್ಬಿಡ್ತಾನೆ ನಡಿ ಅಂತೆಲ್ಲ ಹೇಳಿ. ಸಾರ್ ಕೋಪ ಮಾಡ್ಕೊಂಡು ಸಾಕ್ಷಿ ಹೊರಗಡೆ ಬಂದು ಸಾಕ್ಷಿ ಮೇಲೆ ಕೋಪ ಮಾಡಿ ಸಾಕ್ಷಿ ಹೊರಗಡೆ ಬಂದು ನಿಂತಿದ್ದ. ಅದಿತಿ ಮತ್ತು ಮನೀಶು ಮತ್ತು ಆಮೇಲೆ ಇವರೆಲ್ಲ ಹೊರಗಡೆ ನಿಂತು ಕಿಂಡಲ್ ಮಾಡ್ತಾ ಇರ್ತಾರೆ. ಅಯ್ಯೋ ಪಾಪ ಏನಾಯಿತು ಅಂತೆಲ್ಲ ಹೇಳಿ ಅವರು ಮಲ್ಲಿಕಾ ಮೇಡಮ್ ಅವರೆಲ್ಲ ಕಿಂಡಲ್ ಮಾಡ್ತಾ ಇರ್ತಾರೆ. ಯಾರು ರಕ್ತ ಕುಡಿಬೇಕಂತ ಅದೇ ಟೈಮಿಗೆ ಈ ಕಡೆ ಮಲ್ಲಿಕಾ ಅವರು ಕಿಂಡಲ್ ಮಾಡ್ತಾರೆ. ಮಲ್ಲಿಕಾ ಏನು ನಡೀತಾ ಇದೆ, ಏನು ಮಾಡ್ತಾ ಇದ್ದೀರಿ ಎಲ್ಲರೂ ಅಂತೆಲ್ಲ ಹೇಳಿದಾಗ ಅದು ಏನು ಸರಿ ಅಂತೆಲ್ಲ ಹೇಳಿ ಅಂತೆಲ್ಲ ಹೇಳಿ ಯಾರು ಏನು ಹೇಳಲ್ಲ, ಸುಮ್ಮನೆ ಹೋಗ್ಬಿಡ್ತಾರೆ. ಅದು ಸಾಕ್ಷಿ ಪಾಪ ಅಂತೆಲ್ಲ ಹೇಳಿ ಅದೇ ಸಮಯಕ್ಕೆ ಸಾಕ್ಷಿ ಇಲ್ಲಿದ್ದ ಅರವಿಂದ್ ಸಾರ್ನ ನೋಡಿ ನನಗೆ ಟೈಮ್ ಆಗ್ತಾಯಿದೆ ನಾನು ಹೋಗ್ತೀನಿ ಅಂತೆಲ್ಲ ಹೇಳಿ ಬ್ಯಾಗ್ ಹಾಕ್ಕೊಂಡು ಬಂದಿದ್ದು ನೋಡಿ ಏನೇನೋ ಕೇಳ್ತೀನಿ ಅಂತ ಓದ್ಲು, ಕೋಪ ಮಾಡ್ಕೊಂಡು ಬೈಸ್ಕೊಂಡು ಮುಖ ಗುಬ್ಬಚ್ಚಿ ಥರ ಮಾಡಿಕೊಂಡು ಬಂದ್ಲು ಅಂತೆಲ್ಲ ಹೇಳ್ತಾ ಇರ್ತಾನೆ. ಇದೇ ಟೈಮಿಗೆ ಈ ಕಡೆಯಿಂದ ಇವರು ಹೊರಗಡೆ ನಿಂತು ನೋಡ್ತಾ ಇರ್ತಾನೆ. ಸೈಲೆಂಟಾಗಿ ಹೋಗ್ತಾಯಿದೆ, ಯಾವಾಗೂ ಎಷ್ಟು ಆ್ಯಕ್ಟಿವ್ ಆಗಿರೋಳು ಯಾಕೋ ಎಷ್ಟು ಸೈಲೆಂಟಾಗಿ ಹೋಗ್ತಾ ಇದ್ದಾಳೆ ಅಂತೆಲ್ಲ ಹೇಳಿ. ಆಮೇಲೆ ಟೈಮಿಗೆ ಅದಿತಿ ಬಂದು, ಅಪ್ಪ ನೀವು ಈ ಥರ ಇವತ್ತು ಸಾಕ್ಷಿ ಹತ್ರ ಮಾತಾಡಿದ್ದು ನನಗೆ ಸ್ವಲ್ಪನೂ ಇದು ಅನಿಸಿಲ್ಲ ಅಂದರೆ, ನೋಡು ಮಗಳೇ ನಾನೇನಾದರೂ ಒಂದು ಹೇಳಿದಂದರೆ ಅದಕ್ಕೊಂದು ಅರ್ಥ ಇರುತ್ತೆ ಅಂತ ನಿಮಗೂ ಗೊತ್ತಲ್ವಾ, ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿರಿ, ನಾನು ಚಿಕ್ಕವಳಿದ್ದಾಗ ತುಂಬ ಆಟ ಮಾಡ್ತಿದ್ದೆ, ಆದರೂ ನೀವು ಹೇಗೋ ನಂಗೆ ಸಮಾಧಾನ ಮಾಡ್ತಿದ್ರಿ, ಅದೇ ರೀತಿ ಸಾಕ್ಷಿನೂ ಸಮಾಧಾನ ಮಾಡಬೇಕಿತ್ತಲ್ವಾ ಅಂತೆಲ್ಲ ಹೇಳಿದಾಗ, ಸರಿ ಮಗಳೇ ನಾನು ಚೆನ್ನಾಗೇ ಇದ್ದೀನಿ, ನಾನು ಒಂದು ಸ್ವಲ್ಪ ದಿವಸ ಫ್ರೀಯಾಗಿ ಬಿಟ್ಬಿಡು, ನನ್ನೇನಿಲ್ಲ ನೀನೇನು ಕೇಳಬೇಡ ಅಂದರೆ, ಸರಿ ಆಯ್ತಪ್ಪ ನೀನು ಹೇಳ್ದಂಗೆ ಕೇಳ್ತೀನಿ ಅಂತೆಲ್ಲ ಹೇಳಿ ಅದಿತಿ ಸುಮ್ಮನೆ ಅಲ್ಲಿದ್ದ ಹೋದ್ಮೇಲೆ ಈ ಕಡೆಯಿಂದ ಅಗ್ನಿ ಸರ್ ಹೋಗ್ತಾ ಇರ್ತಾರೆ. ಎಲ್ಲದಕ್ಕೂ ಮೂಗು ತೋರಿಸ್ತಾಳ, ಏನೋ ಒಂದು ಬಯಸ್ಕೊಂಡು ಬಂದಾಳು. ಇವಾಗ ಬುದ್ಧಿವಂತರಿಗೆ ಬುದ್ಧಿ ಇಲ್ದವ್ರಿಗೆ ಬುದ್ಧಿ ಹೇಳ್ಬೋದು, ತಿಳ್ಕೊಳೋರಿಗೆ ಬುದ್ಧಿ ಹೇಳ್ಬೋದು, ನಾನೇ ಬುದ್ಧಿವಂತೆ ಅನ್ನೋರಿಗೆ ಎಷ್ಟು ಬುದ್ಧಿ ಹೇಳೋಕ್ಕಾಗುತ್ತೆ, ಎಷ್ಟು ಬುದ್ಧಿನೂ ಹೇಳೋಕ್ಕಾಗಲ್ಲ ಅಂತೆಲ್ಲ ಹೇಳ್ತಾ ಇರ್ಬೇಕಾದ್ರೆ ಈ ಕಡೆಯಿಂದ ಅದಿತಿ ಫೋನ್ ಮಾಡ್ತಾ, ಸಾಯಂಕಾಲ 6 ಗಂಟೆ ಆಯಿತು ಸಾಕ್ಷಿ ಇನ್ನೂ ಆಫೀಸಿಂದ ಬಂದಿಲ್ಲ, ಆಫೀಸ್ಗೂ ಹೋಗಿಲ್ಲ ಅಂತೆ. ಅವರಪ್ಪಗೆ ಹೇಳ್ತಾಳೆ, ಅವರಪ್ಪನೂ ಫೋನ್ ಮಾಡಿಲ್ಲ ಅಂತ. ಅದೇ ಟೈಮಿಗೆ ಅವರಪ್ಪ ಫೋನ್ ಮಾಡಿ ಅವರು HR ಅಂತ ಇರ್ತಾರಲ್ಲ ವಿನೋದ್ಗೆ ಕಾಲ್ ಮಾಡಿ, ವಿನೋದ್ ಸಾಕ್ಷಿ ಏನಾದರೂ ಆಫೀಸಿಗೆ ಬಂದಿದ್ದಾಳೆ ಅಂದರೆ, ಸಾಕ್ಷಿ ಇಲ್ಲ ಸರ್ ನೋಡಿಲ್ಲ, ಬಟ್ ಯಾರಾದರೂ ಕೇಳಿ ಹೇಳ್ತೆ ಅಂತ. ಅದೇ ಟೈಮಿಗೆ ಪೂಜಾ, ಸಾಕ್ಷಿ ಏನಾದರೂ ಆಫೀಸಿಗೆ ಬಂದ, ಇಲ್ಲ ಸರ್ ಬಂದಿಲ್ಲ, ಸಾಕ್ಷಿ ಇವತ್ತು ಇಲ್ಲಿ ಆಫೀಸಿಗೆ ಬಂದಿಲ್ಲ, ಮೇ ಬಿ ಅರವಿಂದ್ ಸರ್ ಮನೆಯಲ್ಲೇ ಕೆಲಸ ಇದೆಯೇನೋ ಅಂತಂದಾಗ ಅವರು ರಿಯಾಗೆ ಸ್ವಲ್ಪ ಡೌಟ್ ಬರುತ್ತೆ, ಏನಾಗಿದೆ ಏನು ಪ್ರಾಬ್ಲಮ್ಮು ಅಂತೆಲ್ಲ ಹೇಳಿ ಡೌಟ್ ಬಂದಾಗ ಈ ಕಡೆ ಅಗ್ನಿ ಕಾರೊಳಗೆ ಮಾತಾಡ್ಕೊತ ಹೋಗ್ತಾ ಇರ್ತಾನೆ. ಈ ಕಡೆ ಸಾಕ್ಷಿ ಇದು ಭಾಗಮಂಡಲ ಪ್ರಾಪರ್ಟಿ ಏನಿದೆ ಅಲ್ಲ ಅಲ್ಲಿ ಗೇಟ್ ತೆಗೆದು ಒಳಗಡೆ ಬರ್ತಾ ಇರ್ಬೇಕಾದ್ರೆ ಈ ಕಡೆಯಿಂದ ಇವರೇನಿರ್ತಾರಲ್ಲ ಅವರು ಸಾಕ್ಷಿ ಬೈದು ಬಿಡ್ತಾಳೆ ಅವರಪ್ಪ, ನೋಡಪ್ಪ ನೀನು ಮಾಡಿರೋ ತೊಂದರೆಯಿಂದ ಸಾಕ್ಷಿ ಆಫೀಸ್ಗೂ ಹೋಗಿಲ್ಲ, ಮನೆಗೂ ಬಂದಿಲ್ಲ, ಅವ್ರ ಮನೆ ಹೋಗೋದು ಎಷ್ಟೊತ್ತಾಗುತ್ತೆ, ಇಲ್ಲ ಅವ್ರ ಮನೆ ಎಲ್ಲಿ ಏನು ಅಂತೆಲ್ಲ ಹೇಳಿ ಅಲ್ಲಿಗಾದರೂ ಫೋನ್ ಮಾಡಿ ಕೇಳ್ಬೋದಲ್ಲ ಅಂತೆಲ್ಲ ಹೇಳ್ತಾರೆ. ಈ ಕಡೆ ಅವರು ಸಾಕ್ಷಿ ಅವ್ರ ತಂಗಿ ಮತ್ತು ಆಮೇಲೆ ರಾಜು ಇಬ್ಬರು ನಿಂತಿರ್ಬೇಕಾದ್ರೆ ಇದೇ ಟೈಮಿಗೆ ರಾಜು ಅವರು ಬಂದು ಇವ್ರನ್ನ ಕೇಳ್ತಾರೆ, ನೋಡಿ ನನ್ನ ನೋಡಿ ಮುಖ ತಿರ್ಸ್ಕೊತೀರ, ನನ್ನ ಮುಖ ನೋಡೋಕೆ ಇಷ್ಟ ಇಲ್ಲ ಅಂತ ರಾಜು ಹಾಗೆಲ್ಲ ಏನೂ ಇಲ್ಲ, ನಮ್ಮ ಅಕ್ಕ ಜೀವನದಲ್ಲಿ ತುಂಬ ಅಂದರೆ ತುಂಬಾ ಕಷ್ಟಪಟ್ಟಿದ್ದಾಳ ನಮ್ಮ ಅಕ್ಕ ಅಂತೆಲ್ಲ ಹೇಳ್ತಾ ಇರ್ಬೇಕಾದ್ರೆ, ಹೌದು ನಾನು ಸಾಕ್ಷಿ ಅವರು ಚೆನ್ನಾಗಿರ್ಬೇಕನ್ನೋದು ನನ್ನ ಆಸೆ, ಅವ್ರ ಜೀವನದಲ್ಲಿ ತುಂಬ ಕಷ್ಟಪಟ್ಟ ನೋಡಿದಾರೆ ಅಂತ ಅಂಕಲೆಲ್ಲ ಹೇಳಿದ್ದಾರೆ, ಅವ್ರ ಜೀವನದಲ್ಲಿ ನೆಮ್ಮದಿ ಇರಬೇಕು, ಆ ನೆಮ್ಮದಿ ನಾನು ಕೊಡಬೇಕು ಅಂತೆಲ್ಲ ಹೇಳಿ ಇದು ಮಾಡ್ತಾ ಇರ್ಬೇಕಾದ್ರೆ ಈ ಕಡೆಯಿಂದ ಇವರಿಬ್ಬರು ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಇವರಿಬ್ಬರು ಮತ್ತು ಭೂಮಿನೂ ಮತ್ತು ರಾಜು ಇಬ್ಬರು ಡಿಸ್ಕಷನ್ ಮಾಡ್ತಾ ಇರಬೇಕಾದ್ರೆ ಈ ಕಡೆಯಿಂದ ಮಂಜರಿ ರೂಮ್ ಒಳಗೆ ಹೋಗಿರ್ತಾಳೆ. ಅಂದರೆ ರೂಮ್ ಒಳಗೆ ರಾಜು ಅಂತ ಏನಿದ್ದಾರಲ್ಲ ಅವ್ರು ರೂಮ್ ಒಳಗೆ ಹೋಗಿರ್ತಾರೆ. ರೂಮ್ ಒಳಗೆ ಹೋಗಿ ಚೆಕ್ ಮಾಡ್ತಾ ಇರ್ತಾರೆ, ಅದು ಇದು ಚೆಕ್ ಮಾಡ್ತಾ ಇರ್ತಾರೆ. ಈ ಕಡೆ ರಾಜು ಭೂಮಿ ಅಂತ ಮಾತಾಡ್ಕೊಂಡು ಮೇಲೆ ನೋಡ್ತಾನೆ, ಡೋರೆಲ್ಲ ತೆಗ್ದಿದೆ, ಲೈಟ್ ಎಲ್ಲ ಆನ್ ಆಗಿದೆಯಲ್ಲ, ಏನಾಗಿರ್ಬೋದು, ಯಾರು ತಂದಿರ್ಬೋದು ಅಂತೆಲ್ಲ ಹೇಳಿ ನೋಡ್ತಾ ಇರ್ಬೇಕಾದ್ರೆ ಈ ಕಡೆಯಿಂದ ಅವರು ಮೇಡಮ್ ಅವರು ಏನು ಮಾಡಬೇಕು ಇವಾಗ ಅಂದರೆ, ನಮ್ಮ ಮನೆಯದು ಬೀಗ ತೆಗೆದು ಡೋರ್ ತೆಗೆದು ಒಳಗೆ ಬಂದು ನೋಡೋಕೆ ಮಂಜರಿ ಇರ್ತಾಳೆ. ಹೌದು ನನ್ನ ಮನೇಲಿ ಬಾಡಿಗೆ ಇದೆ ಅಂತ ಎಲ್ಲ ಕೀ ನನಗೆ ಕೊಡಬೇಕು, ಒಂದು ಕೀ ನಿಮ್ಮ ಹತ್ರ ಹೆಂಗೆ ಉಳಿಸ್ತೀನಿ, ಹೆಂಗೆ ಒಳಗಡೆ ಬಂದಿರಿ ಅಂತೆಲ್ಲ ಕೇಳಿದಾಗ, ಅದು ಹಾಗಲ್ಲಪ್ಪ ರಾಜು, ಬಟ್ಟೆ ಏನಾದರೂ ನಿಮ್ಮದ್ರಲ್ಲಿ ಬಂದಿದೆ ಮಿಸ್ ಆಗಿ ಅಂತ. ಬಟ್ಟೆ ಅದು ಹೆಂಗ್ರಿ ಬರುತ್ತೆ ಮಿಸ್ ಆಗಿ, ಬರೋಕ್ಕೆ ಸಾಧ್ಯನೇ ಇಲ್ಲ, ನೀವು ಬಟ್ಟೆ ಒಣಗಾಕ ತಂತೀನಿ ಬೇರೆ, ನಾನು ಬಟ್ಟೆ ಒಣಗಾಕ ತಂತೀನಿ ಬೇರೆ, ಅದು ಹೆಂಗ್ರಿ ಬರುತ್ತೆ ಅಂತ ಹೇಳಿದಾಗ, ಇಲ್ಲ ಕಣಪ್ಪ ಅದು ಏನಾದರೂ ಬೈ ಮಿಸ್ ಆಗಿ ಬರೋಕ್ಕೆ ಚಾನ್ಸೇ ಇಲ್ಲ ಕಣಮ್ಮ, ಅದು ನೀವು ಬಂದಿರಿ
ಬಂದಿರಿ, ಅದ್ರಾಗ ಹೋಗಿ ಡೋರ್ ತೆಗ್ದಿದೆ, ಲೈಟ್ ಆನ್ ಆಗಿದೆ ಅಂದರೆ ನಮಗೂ ಸ್ವಲ್ಪ ಭಯ ಅನ್ಸಲ್ವಾ, ಯಾರು ಬಂದಿದ್ದಾರೆ ಯಾರಿಲ್ಲ ಅಂತೆಲ್ಲ ಹೇಳಿದಾಗ, ಏನೋ ನನ್ನ ಮನೆಗೆ ಬಂದು ನನಗೆ ಆರ್ಡ್ರ್ ಮಾಡ್ತೀಯಾ, ಸರಿ ಸರಿ, ಏನೇ ತೊಂದರೆ ಆದರೂ ಸಹಿಸ್ಕೊಂತೀಯ, ಯಾಕಂದರೆ ನೀನು ಕತ್ತಿಡಿದು ಆಚೆ ದುಬ್ಬಿದ್ರು ಕೂಡ ನೀನು ಮನೆ ಬಿಟ್ಟು ಹೋಗಲ್ಲ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತೆಲ್ಲ ಹೇಳ್ತಾರೆ. ಅದೇ ಟೈಮಿಗೆ ರಾಜು ಏನು ರಿಯಾಕ್ಷನ್ ಮಾಡಲ್ಲ. ನೆಕ್ಸ್ಟ್ ಎಪಿಸೋಡ್ ಬರ್ತದೆ. ನೆಕ್ಸ್ಟ್ ಎಪಿಸೋಡಲ್ಲಿ ಈ ನಾವು ಸಾಕ್ಷಿ ಏನಿದೆ ಭಾಗಮಂಡಲ ಪ್ರಾಪರ್ಟಿ ಹತ್ರ ಹೋಗಿರ್ತಾಳೆ, ಒಬ್ಬಳೆ ಕತ್ಲಾಗಿರುತ್ತೆ. ಇಲ್ಲಿ ಮನೆಯಲ್ಲಿನೂ ಅಗ್ನಿ ಸಾರ್ ಮನೆಯಲ್ಲಿ ಭಯ ಪಟ್ಟಿರ್ತಾರೆ, ಇಲ್ಲಿನೂ ಭಯ ಪಟ್ಟಿರ್ತಾರೆ, ಯಾಕಂದರೆ ಬಂದಿರಲ್ಲ. ನಾಳೆ ನೋಡ್ಬೇಕು, ನಾಳೆ ಎಪಿಸೋಡ್ ಇಂಟ್ರೆಸ್ಟಿಂಗ್ ಆಗಿದೆ. ಸಾಕ್ಷಿಗೆ ಏನಾದರೂ ತೊಂದರೆ ಆಗಿದೆ, ಅಗ್ನಿ ಬಂದು ಕಾಪಾಡ್ತಾನೋ ಏನೋ ನೋಡ್ಬೇಕು ನಾಳೆ ಎಪಿಸೋಡ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.